ರಾಜ್ಯದ 3 ಉಪಚುನಾವಣೆಗಳಲ್ಲಿ ಪ್ರಮುಖವಾಗಿ ಹೈಲೈಟ್ ಆಗಿರುವಂಥ ಉಪಚುನಾವಣೆಯ ಕ್ಷೇತ್ರ ಅಂತಂದರೆ ಅದು ಚನ್ನಪಟ್ಟಣ ಕ್ಷೇತ್ರ. ಚನ್ನಪಟ್ಟಣ ಕ್ಷೇತ್ರವನ್ನು ಗೆದ್ದೇ ಗೆಲ್ಲಬೇಕು ಅನ್ನುವಂಥ ನಿಟ್ಟಿನಲ್ಲಿ ಒಂದು ಕಡೆ ಕಾಂಗ್ರೆಸ್ ಜಿದ್ದಾಜಿದ್ದಿನ ಪ್ಲಾನ್ಗಳನ್ನು ಮಾಡ್ತಾ ಇದ್ದರೆ, ಇನ್ನೊಂದು ಕಡೆ JDS ಕೂಡ ಯಾವುದೇ ಕಾರಣಕ್ಕೂ ಆ ಕ್ಷೇತ್ರವನ್ನು ಬಿಟ್ಟುಕೊಡಬಾರದು ಅನ್ನುವಂಥ ನಿಟ್ಟಿನಲ್ಲಿ ಕೆಲವೊಂದಿಷ್ಟು ಕಾರ್ಯಕ್ರಮಗಳನ್ನು ಮಾಡ್ತಾ ಇದೆ. ಅಂಥ ಸಂದರ್ಭದಲ್ಲಿ ಚನ್ನಪಟ್ಟಣದಲ್ಲಿ ಮೊನ್ನೆ ಆದಂತಹ ಜನಸ್ಪಂದನ ಕಾರ್ಯಕ್ರಮದಲ್ಲಿ ಬಂದಂತಹ ಜನಸಮೂಹ ಏನಿದೆ ಅದು ಭಾಳಷ್ಟು ಜನ ಅಲ್ಪಸಂಖ್ಯಾತ ವರ್ಗ, ಆ ಒಂದು ಅಲ್ಪಸಂಖ್ಯಾತ ವರ್ಗವನ್ನು ಹಿಡಿದಿಟ್ಟುಕೊಳ್ಳುವಂಥ ನಿಟ್ಟಿನಲ್ಲಿ ಜವಾಬ್ದಾರಿಯನ್ನು ಈಗ ಶಾಸಕ ಇಕ್ಬಾಲ್ ಹುಸೇನ್ ಅವರು ವಹಿಸ್ಕೊಂಡಿರುವಂಥದ್ದು. ಸೊ ಅವರೇ ನಮ್ಮ ಜೊತೆಗಿದ್ದಾರೆ, ಮಾತಾಡೋಣ. ಸರ್, ಮೊನ್ನೆ ನಡೆದಿರುವಂಥ ಒಂದು ಭಾಷಣ ಮತ್ತು ಭಾಳಷ್ಟು ಜನ ಏನು ಬಂದಿದ್ದರು, ಆ ಜನಸ್ಪಂದನ ಕಾರ್ಯಕ್ರಮ ಕೊನೆಯ ಟಚ್ನಲ್ಲಿ ಭಾಳಷ್ಟು ಜನ ಅದನ್ನು ನಿರೀಕ್ಷೆಗೂ ಮೀರಿ ಜನ ಬಂದಿದ್ದರು. ಸೊ ಎಲ್ಲೋ ಒಂದು ಕಡೆ ತಮ್ಮ ಇದರಲ್ಲಿ ಪಾಲ್ಗೊಳ್ಳುವಿಕೆ ಭಾಳಷ್ಟು ಇದೆ ಅನ್ನುವಂಥದ್ದಾಯಿತು. ನೋಡಿ, ಚನ್ನಪಟ್ಟಣ ವಿಧಾನಸಭಾ ಕ್ಷೇತ್ರದಲ್ಲಿ ಎಲ್ಲ ವರ್ಗದ ಜನರು ಇದ್ದಾರೆ. ಬರೀ ಮುಸಲ್ಮಾನರಂತ ಅಲ್ಲ, ಸಾಕಷ್ಟು ವರ್ಗದವರು ಎಲ್ಲ ಹಿಂದುಳಿದವರಿದ್ದಾರೆ, ಅಲ್ಪಸಂಖ್ಯಾತಿದ್ದಾರೆ, ದಲಿತರು ಸಮುದಾಯದವರು ಇದ್ದಾರೆ, ಎಲ್ಲ ವರ್ಗದ ಜನರು ಇದ್ದಾರೆ. ಇವತ್ತು ಎಲ್ಲ ವರ್ಗದ ಜನರ ಮೇಲೂ ಕೂಡ ಜವಾಬ್ದಾರಿ ಇದೆ. ಈ ವಿಧಾನಸಭಾ ಕ್ಷೇತ್ರ ಅಭಿವೃದ್ಧಿ ಆಗಬೇಕು, ನಮ್ಮನ್ನು ಸ್ಪಂದಿಸುವಂಥ ಒಬ್ಬ ವ್ಯಕ್ತಿ ಬೇಕು. ಇಲ್ಲಿ ಒಬ್ಬ ಶಾಸಕನಾದವನು ಹತ್ತಿರದಿಂದ ಎಲ್ರಿಗೂ ಜೊತೆಯಲ್ಲಿ ಕರ್ಕೊಂಡು ಹೋಗುವಂಥ ಒಬ್ಬ ವ್ಯಕ್ತಿ ಬೇಕು ಅನ್ನೋ ಒಂದು ಅಭಿಲಾಷೆ ಎಲ್ಲರಲ್ಲೂ ಮೂಡಿದೆ. ಇವತ್ತು ಯಾರೆಲ್ಲ ಈ ಹಿಂದೆ ಎಲ್ಲರೂ ಗೆದ್ದರು, ಅವರು ಜನ ಸರಿಯಾದ ರೀತಿಯಲ್ಲಿ ಆ ಕ್ಷೇತ್ರದ ಬಗ್ಗೆ, ಅಭಿವೃದ್ಧಿ ಬಗ್ಗೆ, ಜನರ ಬಗ್ಗೆ ಕಾಳಜಿ ಎಲ್ಲ ರೀತಿಯಲ್ಲೂ ಮಾಡಲಿಲ್ಲ. ಉದಾಹರಣೆ, ಕರೋನಾ ಸಂದರ್ಭದಲ್ಲಿ ಸಾಕಷ್ಟು ಅನಾಹುತ ಆಯಿತು. ಯಾರೊಬ್ಬರೂ ಕೂಡ ಆ ಕ್ಷೇತ್ರದ ಬಗ್ಗೆ ಕಾಳಜಿ ವಹಿಸಲಿಲ್ಲ. ಎಲ್ಲ ವರ್ಗ ಜನರಲ್ಲೂ, ಎಲ್ಲ ಸಮುದಾಯದಲ್ಲೂ ಕೂಡ ಸಾವು ನೋವು ನಾವು ನೋಡಿದ್ದೀವಿ. ಆ ಒಂದು ಹಿನ್ನೆಲೆಯಲ್ಲಿ ನಾವಿವತ್ತು ಜನ ಬಯಸ್ತಾ ಇರುವಂಥದ್ದು ಒಬ್ಬ ಪ್ರೀತಿಗೆ, ಅಭಿವೃದ್ಧಿಗೆ, ಜನಕ್ಕೆ ಸ್ಪಂದಿಸುವಂಥ ಒಬ್ಬ ಶಾಸಕ ಬೇಕು ಅನ್ನುವಂಥ ನಿಲುವು ಅಲ್ಲಿದೆ ಇವತ್ತು. ಆ ಒಂದು ನಿಟ್ಟಿನಲ್ಲಿ ಎಲ್ಲರ ಮೇಲೂ ಜವಾಬ್ದಾರಿ ಇದೆ. ಬರೀ ನನ್ನ ಮೇಲೆ ಅಂತ ಅಲ್ಲ, ನಾನೊಬ್ಬ ಅಲ್ಪಸಂಖ್ಯಾತರು, ನಾನು ಅಲ್ಪಸಂಖ್ಯಾತರ ಬಗ್ಗೆ ಜವಾಬ್ದಾರಿ ತೊಗೋಬೇಕಂತ ಅಲ್ಲ. ನನಗೆ ಇಲ್ಲಿ ವಿಧಾನಸಭಾ ಕ್ಷೇತ್ರದಲ್ಲಿ ಎಲ್ಲ ಜನರು ಮತ ಹಾಕಿ ಗೆಲ್ಲಿಸಿದ್ದಾರೆ. ಇಲ್ಲಿ ನನಗೆ ಬರೀ ಅಲ್ಪಸಂಖ್ಯಾತರು ಹಾಕಿಲ್ಲ, ಹೆಚ್ಚಿನ ರೀತಿಯಲ್ಲಿ ಹಾಕಿರ್ಬೋದು. ಆದರೆ ಎಲ್ಲ ವರ್ಗದ ಜನರು ನನಗೆ ಪ್ರೀತಿ ವಿಶ್ವಾಸದಲ್ಲಿ ಜಾತಿ ಅನ್ನೋದನ್ನು ಬಿಟ್ಟು ಪ್ರೀತಿ ಮತ್ತು ನೀತಿ ಮೇಲೆ ನನಗೆ ನಿಲ್ಲಿಸಿದ್ದಾರೆ. ಅದೂ ಕೂಡ ನಾನು ಅಲ್ಲಿ ಚನ್ನಪಟ್ಟಣ ವಿಧಾನಸಭಾ ಕ್ಷೇತ್ರದಲ್ಲಿ ಅದನ್ನು ನಾನು ಹೇಳಿದ್ದೀನಿ. ನಿಮ್ಮನ್ನು ಪ್ರೀತಿಸೋರು, ನಿಮ್ಮನ್ನು ಹತ್ತಿರದಲ್ಲಿ ಸ್ಪಂದಿಸೋ ಒಬ್ಬ ವ್ಯಕ್ತಿಗೆ ನೀವೆಲ್ಲ ಆಯ್ಕೆ ಮಾಡ್ಕೋಬೇಕಂತ ಹೇಳಿದ್ದೀನಿ. ವಿಶೇಷವಾಗಿ ಇವತ್ತು ಬೇರೆ ಸರ್ಕಾರದ ವಿರೋಧ ಪಕ್ಷದವರು ಇವತ್ತು ಮುಸಲ್ಮಾನರಿಗೆ ತಿರಸ್ಕಾರ ಮಾಡಿದ್ದಾರೆ. ನಮ್ಗೆ ಓಟೇ ಬೇಡ ಅಂತ ಹೇಳ್ತಾರೆ ಕೆಲವರು ನಮ್ಮ ಆಫೀಸ್ ಗುಡಿಸಿ ಅಂತ ಹೇಳಿರುವಂಥ ಉದಾಹರಣೆ ಇದೆ. ಸಾಕಷ್ಟು ರೀತಿಯಲ್ಲಿ ತಲಾಕ್ ಇರ್ಬೋದು, ಹಿಜಾಬ್ ಇರ್ಬೋದು, ಅಜಾನ್ ದೇವ್ರು ಕರೆಯೋದಂಥದ್ದು, ಬೇಕಾದಷ್ಟು ರೀತಿಯಲ್ಲಿ ನಮ್ಮ ಆಟ ಊಟ ಪಾಠದಲ್ಲಿ ಎಲ್ಲ ಕೂಡ ತೊಂದರೆ ಆಗಿರುವುದನ್ನು ನಾನು ಹೇಳಿಕೆ ಕೊಟ್ಟಿದ್ದೀನಿ. ಇದನ್ನೆಲ್ಲವೂ ಕೂಡ ನೀವೆಲ್ಲರೂ ಕೂಡ ನಿಮ್ಮ ಮನಸ್ಸಲ್ಲಿ ನೀವೆಲ್ಲರೂ ಕೂಡ ಒಂದು ಕುಲಂಕವಶವಾದಂಥ ರೀತಿಯಲ್ಲಿ ಅರ್ಥ ಮಾಡಿಕೊಂಡು ನೀವು ಈ ಮತವನ್ನು ಚಲಾವಣೆ ಮಾಡಬೇಕಂಥೇಳಿ ನಾನು ನನ್ನ ಸಮುದಾಯ, ಬೇರೆ ಸಮುದಾಯರಿಗೂ ಕೂಡ ನಾನು ಹೇಳಿದ್ದೀನಿ. ಸರ್, ಇವಾಗ ಹಿಜಾಬ್ ವಿಚಾರವಾಗಿ ಈಗಾಗಲೇ ಬ್ಯಾನ್ ಏನು BJP ವಹಿಸಿತ್ತು, ಅದು ಈಗಲೂ ಇದೆನಾ ಅಥವಾ ಅದನ್ನು ತೆರವು ಮಾಡುವಂಥ ನಿಟ್ಟಿನಲ್ಲಿ ವಿಧಾನಸಭೆಯಲ್ಲಿ ಧ್ವನಿ ಹತ್ತಕ್ಕೆ ಹೋಗ್ತೀರಾ, ಏನು ಯಾವ ಥರ ಅಂತ? ನೋಡಿ, ಇದು ಪ್ರಜಾಪ್ರಭುತ್ವ. ನಾವೆಲ್ಲರೂ ಕೂಡ ಭಾರತೀಯರು. ನಾನು ಕೂಡ ಒಬ್ಬ ಭಾರತೀಯನಾಗಿ ನಮ್ಮ ಹಕ್ಕಿಗೆ ಬೇರೆಯವರೆಲ್ಲರೂ ಕೂಡ ರಾಜಕಾರಣ ಮಾಡಬಾರ್ದು. ಒಬ್ಬ ವ್ಯಕ್ತಿ ಅವನ ಹಕ್ಕನ್ನು ಪಡೆಯೋದ್ರಲ್ಲಿ ನಾವೆಲ್ಲರೂ ಕೂಡ ಸಹಕಾರ ಮಾಡಬೇಕೇ ಹೊರತು ಅವನಿಗೆ ತಿರಸ್ಕಾರ ಮಾಡಬಾರ್ದು, ಯಾರೇ ಇರಲಿ. ಅದು ನಮ್ಮ ಒತ್ತಾಯ ಏನು ಅಂತ ಹೇಳಿದ್ರೆ ಹಿಜಾಬ್. ನಮ್ಮಲ್ಲಿ ಮುಸಲ್ಮಾನರಿಗೆ ಹಿಜಾಬ್ ಇದೆ, ಮುಖ ಒಂದಷ್ಟನ್ನು ನಾವೆಲ್ಲರೂ ಕೂಡ ಅದನ್ನು ಮುಖದವ್ರದನ್ನು ನಾವು ಮುಚ್ಕೊಳ್ಬೇಕಾಗ್ತದೆ. ಇದಿದೆ, ನಮ್ಮ ಧರ್ಮದಲ್ಲಿದೆ. ಧರ್ಮದಲ್ಲಿ ಯಾರೂ ನಾವು ಪ್ರವೇಶ ಮಾಡಬಾರ್ದು. ಧರ್ಮದಲ್ಲಿ ಯಾರೇ ಆಗಲಿ ಅವರ ಹಕ್ಕನ್ನು ಅವರೆಲ್ಲರೂ ಕೂಡ ಮಾಡ್ಬೋದು. ಅವರ ಪ್ರಾರ್ಥನೆ ಅವರುಂಟು, ಅವರ ಊಟ ಆಟ ವೇಷ ಭಾಷೆ ಎಲ್ಲೂ ಕೂಡ ಅವರೆಲ್ಲರೂ ಕೂಡ ಅವರ ಸ್ವಂತ ಹಕ್ಕದೆಲ್ಲವೂ ಕೂಡ ಅದಕ್ಕೆ ಸಂವಿಧಾನದಲ್ಲಿ ಎಲ್ರಿಗೂ ಕೂಡ ಹಕ್ಕಿದೆ. ಹಕ್ಕನ್ನು ಪಡಲಿಕ್ಕೆ ನಾವು ಸ್ವತಂತ್ರ ಆಗಿದ್ದೀವಿ. ಸರಿ, ಇವಾಗ ಚನ್ನಪಟ್ಟಣದ ವಿಚಾರಕ್ಕೆ ಬರೋದಾದರೆ, ಹಾಗಾದರೆ ಅಚ್ಚರಿ ಅಭ್ಯರ್ಥಿ ಅನ್ನುವಂಥ ವರ್ಡ್ ಭಾಳ ಸಾರಿ ಬಳಕೆ ಆಗಿದೆ. ಎಲ್ಲೋ ಒಂದು ಕಡೆ ಅಚ್ಚರಿ ಅಭ್ಯರ್ಥಿ ಅಂದರೆ ಯಾರಾಗಿರ್ಬೋದು ಅಂತ ಈಗಾಗಲೇ ಡಿಸ್ಕಷನ್ ಆಗಿರ್ಬೋದು. ಯಾಕಂದರೆ ಈಗಾಗಲೇ
CP ಯೋಗೇಶ್ವರ್ ಕೂಡ ಸ್ವಯಂವಾಗಿ ಘೋಷಿಸಿಕೊಂಡಿದ್ದಾರೆ ಅವರೇ NDA ಅಭ್ಯರ್ಥಿ ಅಂತ. ನಮ್ಮಲ್ಲಿ ಹೈಕಮಾಂಡ್ ಇದೆ, ವರಿಷ್ಠರು ಅಂಥೇಳಿ ನಮ್ಮಲ್ಲಿ ಇದ್ದಾರೆ. ನಮ್ದು ಏನೇ ತೀರ್ಮಾನ ಮಾಡಬೇಕಾದ್ರೂ ವರಿಷ್ಠರು ತೀರ್ಮಾನ ಮಾಡಬೇಕು. ಬೇಕಾದಷ್ಟು ಜನ ನಮ್ಮಲ್ಲಿ ಇದ್ದಾರೆ, ಸವಾಲನ್ನು ಸ್ವೀಕಾರ ಮಾಡೋರು, ಚುನಾವಣೆ ಹೆದರಿಸುವಂಥ ವ್ಯಕ್ತಿಗಳು ಸಾಕಷ್ಟು ಜನ ಇದ್ದಾರೆ. ಎಲ್ಲವೂ ತೀರ್ಮಾನ ವರಿಷ್ಠರು ಮಾಡಬೇಕಾಗ್ತದೆ. ಅದನ್ನು ಸಿದ್ದರಾಮಯ್ಯ ಸಾಹೇಬರಿದ್ದಾರೆ, DCM ಇದ್ದಾರೆ, ಹೈಕಮಾಂಡ್ ರಾಹುಲ್ ಗಾಂಧಿಯವರಿದ್ದಾರೆ. ಇದನ್ನು ಅವರೇ ತೀರ್ಮಾನ ಮಾಡಿ, ಖರ್ಗೆ ಸಾಹೇಬರಿದ್ದಾರೆ, ಎಲ್ಲರೂ ಕೂಡ ತೀರ್ಮಾನ ಮಾಡ್ತಾರೆ. ನಾವು ಯಾರು ತೀರ್ಮಾನ ಮಾಡೋಕ್ಕೆ ಇದಿಲ್ಲ. ಎಲ್ಲೋ ಒಂದು ಕಡೆ DCM DK ಶಿವಕುಮಾರ್ ಅವರ ಸುಪುತ್ರಿ ಐಶ್ವರ್ಯ ಅವರೇನಿದ್ದಾರೆ ಅವರು ಬಂದು ಕಂಟೆಸ್ಟ್ ಮಾಡ್ತಾರೆ ಅನ್ನುವಂಥ ಚರ್ಚೆ ಗಾಳಿಯಲ್ಲಿ ಬರ್ತಾ ಇದೆ. ಸೊ ಅಚ್ಚರಿ ಅಭ್ಯರ್ಥಿ ಅವರು ಆಗೋದಕ್ಕೆ ಸಾಧ್ಯ ಆಗಿದೆನಾ ಅಂತ. ಕಾಂಗ್ರೆಸ್ನವ್ರು ಯಾವತ್ತೂ ಗಾಳಿಲಿ ಗುಂಡನ್ನು ಹೊಡೆಯಲ್ಲ. ಕಾಂಗ್ರೆಸ್ನವರು ಗಾಳಿಲಿ ಗುಂಡು ಹೊಡೆಯಲ್ಲ, ಹೊಡೆದ್ರೆ ನಿಜವಾದ ಗುಂಡೆ ಹೊಡಿತಾರೆ. ಅದು ಖರ್ಗೆ ಸಾಹೇಬರು, ರಾಹುಲ್ ಗಾಂಧಿಯವರು, ಸಿದ್ದರಾಮಯ್ಯ ಸಾಹೇಬರು, DK ಶಿವಕುಮಾರ್ ಅವರು ಭಾಳ ಹತ್ತಿರವಾಗಿ ಇದನ್ನೆಲ್ಲ ಗಮನಿಸ್ತಾ ಇದ್ದಾರೆ. ಯಾರನ್ನು ನಿಲ್ಲಿಸಿದ್ರೆ ಸೂಕ್ತ ಅಂಥೇಳಿ ಅವರು ತೀರ್ಮಾನ ತಗೊಳ್ತಾರೆ. ಸರ್, ಇವಾಗ ಚನ್ನಪಟ್ಟಣದಲ್ಲಿ ತಮ್ಮ ಅಭಿಪ್ರಾಯ ಭಾಳಷ್ಟು ಮಹತ್ವವಾಗಿರುತ್ತದೆ. ಅಂಥ ಸಂದರ್ಭದಲ್ಲಿ ಇಂಥ ಒಬ್ಬ ವ್ಯಕ್ತಿನ ಸೂಚಿಸಿ ಅಂದರೆ ತಾವು ಯಾರಿಗೆ ಸೂಚಿಸ್ತೀರಿ ಸರ್? ಒಬ್ಬ ಸಾಮಾನ್ಯ ಕಾರ್ಯಕರ್ತನ ಕೆಲಸ ಮಾಡ್ತೀನಿ, ನನಗೆ ಜವಾಬ್ದಾರಿ ಕೊಡ್ತಾರೆ. ಒಬ್ಬ ಸಾಮಾನ್ಯ ಕಾರ್ಯಕರ್ತನಾಗಿ ಕಾಂಗ್ರೆಸ್ ಪಕ್ಷ ಯಾರಿಗೆ ಗುರುತಿಸ್ತಾರೆ ಅವ್ರ ಹಿಂದೆ ನಾನು ಓಡ್ತೀನಿ ನಾನು. ಸೊ ಇದಿಷ್ಟು ಶಾಸಕ ಇಕ್ಬಾಲ್ ಹುಸೇನ್ ಅವರ ಮಾತು. ಕ್ಯಾಮ್ರಾ ಪರ್ಸನ್ ಸಂದೀಪ್ ಜೊತೆ ಸಯ್ಯದ್ ನಿಜಾಮುದ್ದೀನ್, TV9 ರಾಮನಗರ.